ವೆಲ್ಕಮ್ ಬ್ಯಾಕ್ ಫ್ಯಾಮ್. ಏನು ಸಮಾಚಾರ? ಇವತ್ತು ಬ್ಯಾಗ್ ಹಾಕ್ಕೊಂಡು ನಾವು ಸ್ಕೂಲ್ಗೆ ಹೋಗ್ತಿದ್ದೀವಿ. ಸ್ಕೂಲ್ಗಲ್ಲ, ಗ್ರೌಂಡ್ಗೆ ಹೋಗ್ತಿದ್ದೀವಿ. ಫಸ್ಟು ಏನಕ್ಕೆ ಗ್ರೌಂಡ್ಗೆ ಅಂತ ನಿಮ್ಗೆ ಬೇಗನೆ ಗೊತ್ತಾಗುತ್ತೆ. ಅಂದರೆ ಇವಾಗ ನಾನು ಗಾಡಿಯನ್ನು ಎತ್ಕೊಂಡು ಗ್ರೌಂಡ್ಗೆ ಹೋಗಬೇಕು. ಆಲ್ರೆಡಿ ನೀವು ನೋಡಿದ್ರಿ ಏನಕ್ಕೆ ನಾನು ಓಪನ್ ಫೀಲ್ಡ್ಗಳಿಗೆ ಹೋಗ್ತೀನಿ ಅಂತ. ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ. ನೀವು ಫಸ್ಟು ಗಾಡಿನ ವಾಪಸ್ ಆಚೆ ಕಡೆ ತೆಗಿಬೇಕು. ಸೊ ಇವತ್ತು ಏನಿಲ್ಲ ಸ್ನೇಹಿತರೆ, ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಡ್ರೋನ್ ಹಾರಿಸ್ತೀನಿ, ವಾಪಸ್ ಇಳಿಸ್ತೀನಿ ಅಷ್ಟೇ. ಇದು ಡೆಮಾನ್ಸ್ಟ್ರೇಷನ್ ಥರ, ಅದ್ರ ಮೇಲೆ ಇನ್ನೇನು ಮಾಡೋದಿಲ್ಲ ಇವತ್ತು. ಡ್ರೋನ್ ಇಲ್ಲಿದೆ. ಆ್ಯಕ್ಚುಲಿ ಇದನ್ನು ಒಂದು ಸ್ವಲ್ಪ ದಿನಗಳ ಹಿಂದೆನೇ ಮಾಡಬೇಕಾಗಿತ್ತು, ಬಟ್ ಮಾಡೋಕ್ಕಾಗಿಲ್ಲ. ಆಮೇಲೆ ಡ್ರೋನ್ಗಳು ಯಾವತ್ತು ಚಿಕ್ಕ ಹುಡುಗರಿಗಲ್ಲ, ದಯವಿಟ್ಟು ಸ್ವಲ್ಪ ದೂರ ಇರಿ. ಇಲ್ಲಿ ನೋಡಿ, ನಾನು ಕಟ್ ಮಾಡಿಕೊಂಡೆ. ಆರ್ಸಕ್ಕೆ ಹೋಗಿ ಸರಿಯಾಗಿ ಕಂಟ್ರೋಲ್ ಸಿಕ್ಕಿಲ್ಲ ಸಮ್ಟೈಮ್ಸ್. ಡ್ರೋನ್ ಬ್ಯಾಟ್ರಿ ಫಸ್ಟು ಒಳಗಡೆಗೆ ಹಾಕೋಣ. ಇದು ಹಾಕಿದ್ಮೇಲೆ ಡೋರ್ ಕ್ಲೋಸ್ ಮಾಡೋಣ, ವಿಂಗ್ಸ್ ಓಪನ್ ಮಾಡೋಣ. ನಮ್ಮ ಹುಡುಗರನ್ನೆಲ್ಲ, ಕ್ರಿಕೆಟ್ ಆಡೋ ಹುಡುಗರನ್ನೆಲ್ಲ ಶೂಟ್ ಮಾಡೋಣ ವೀಡಿಯೋ. ಇಂಪಾರ್ಟೆಂಟ್, ಇನ್ನೂ ಒಂದು ಗಿಂಬಲ್ ಗಾರ್ಡ್ ತೆಗಿಬೇಕು. ಸೊ ಫೋನ್ ಎಳೆದು ಲಾಕ್ ಮಾಡೋದು ಹಿಂಗೆ ಲಾಕ್ ಮಾಡಿ ಕೇಬಲ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಓಪನ್ ಆಗಿಬಿಡುತ್ತೆ. ಅಂದರೆ ರಿಮೋಟ್ ಆನ್ ಮಾಡಬೇಕು. ನೋಡಿ, ನಾನೇನು ಟಚ್ ಮಾಡಿಲ್ಲ, ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಓಪನ್ ಆಯಿತು. ಸೊ ಇವಾಗ ಡ್ರೋನ್ ಆನಲ್ಲಿದೆ, ಕನೆಕ್ಟ್ ಆಗಿದೆ. ನೀವೆಲ್ಲ ನೋಡ್ತಿದ್ದೀರಾ ನೋಡಿ, ಲೈಟ್ ಕಾಣಿಸುತ್ತೆ ನಿಮಗೆ. ಈ ಕೆಳಗಡೆ ಕೂಡ ಕನೆಕ್ಟರ್ದು ಬ್ಲಿಂಕರ್ಸ್ ಹೊಡಿತಿರುತ್ತೆ. ಸದ್ಯಕ್ಕೆ ಇವಾಗ ಬರೀ 15 ಮೀಟ್ರ್ ಮಾತ್ರನೇ ಹಾರಕ್ಸೋಕ್ಕಾಗೋದು. ಡ್ರೋನ್ ಇವಾಗ ಆಗ್ತಿದೆ. ಮಿಕ್ಕಿದ್ದು ನಾನು ನಿಮಗೆ ಡ್ರೋನ್ ವ್ಯೂವಲ್ಲೇ ತೋರಿಸ್ತೀನಿ. ಗಾಳಿ ಕೂಡ ಸರಿಯಾಗಿದೆ. ಹುಡುಗರೆಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಸೊ ಆಲ್ಮೋಸ್ಟ್ ಇವಾಗ ನಾನು ಸೆಟ್ ಮಾಡಿರೋದ್ರ ಪ್ರಕಾರ 8 ಕಿಲೋಮೀಟ್ರ್ ಓಡಿಸ್ಬೋದು. ಬರೀ ಹೋಗೋಕ್ಕೆ ಮಾತ್ರ 8 ಕಿಲೋಮೀಟ್ರು, ವಾಪಸ್ ಬರೋಕ್ಕಾಗಲ್ಲ ಆಮೇಲೆ. ಸ್ವಲ್ಪ ಅಂದರೆ ಯೂಟ್ಯೂಬ್ ಮಾಡ್ತೀರಾ? ನಿಮ್ಮ ಹೆಸರು? ಕನ್ನಡಿಗ ಪ್ರವೀಣ್ ಅಂತ. ಹೈ ಸೈಡ್ ಬರ ಮಚ್ಚ, ಯೂಟ್ಯೂಬ್ ಮಾಡಿ, ರೀಲ್ಸ್ ಮಾಡಿ. ಅದಿರಲಿ, ಪರವಾಗಿಲ್ಲ. ಗಾಳಿ ಪಟಾಕಿ ಗಾಳಿ ಪಟಾಕಿ ಅದು ಇವಾಗ ಇಳಿಸಿದ ಎಣ್ಣ, ಅವಾಗಲೇ ನೋಡ್ಬೇಕಾಗಿತ್ತು. ಯೂಟ್ಯೂಬ್ ಸಿಂಬಲ್ ಹಾಕ್ಸೋದು.
ಒಂದೆರಡು ಮೋಡ್ಸ್ ಮಾಡಿ ಕ್ವಿಕ್ ಶಾರ್ಟ್ಸ್ ಮಾಡಿ ನೋಡಿಸ್ತೀನಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಕ್ವಿಕ್ ಶಾರ್ಟ್ ಆಪ್ಷನ್ ಇರುತ್ತೆ. ಕ್ವಿಕ್ ಶಾಟ್ ಅಂತ ಅದರಲ್ಲಿ ನೀವು ಸುಮಾರು ಆಪ್ಷನ್ಗಳಿರುತ್ತೆ. ಯಾವುದೋ ಒಂದು ಚೂಸ್ ಮಾಡ್ಕೊಬೋದು. ಸದ್ಯಕ್ಕೆ ಇವಾಗ ಬೂಮರ್ಯಾಂಗ್ ಮಾಡಿ ಯಾರನ್ನೋ ಒಬ್ಬರನ್ನ ಅಲ್ಲಿ ಸೆಂಟ್ರಲ್ಲಿ ಫೋಕಸ್ ಮಾಡಿ ಅಲ್ಲಿ ನಾವು ವಿಡಿಯೋ ಶೂಟ್ ಮಾಡೋಣ. ನೋಡಿ ಇವಾಗ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಆ ಹುಡುಗನ ಸುತ್ತ ತಿರುಗಾಡುತ್ತೆ. ಇವಾಗ ಎರಡನೇ ಮೋಡ್ಗೆ ಹೋಗೋಣ. ಎರಡನೇ ಮೋಡ್ ಬಂದುಬಿಟ್ಟು ನಮಗೆ ರಾಕೆಟ್ ಅಂತ. ರಾಕೆಟ್ನ ಆ್ಯಕ್ಚುಲಿ ಒಬ್ಬರ ಮೇಲೆ ಲಾಕ್ ಮಾಡಿ ಬಿಟ್ಟರೆ ಆಟೋಮೆಟಿಕ್ಕಾಗಿ ಅವ್ರನ್ನ ತೋರಿಸ್ಕೊಂಡೇ ಮೇಲೆ ಹೋಗುತ್ತೆ. ಬನ್ನಿ ನೋಡಿ. ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಟಿಟ್ಯೂಡ್ ಲಾಕ್ ಆಗಿದೆ. ಈ ವಿಡಿಯೋದಾಗ ಕ್ಲೀನಾಗಿ ನೋಡ್ತಿರ್ತೀರ. ಇವಾಗ ಇದೆಲ್ಲ ಮಾಡಿದ್ದು ನೋಡ್ಸಕ್ಕಾಗಲ್ಲ. ಇವಾಗ ಬ್ಯಾಟ್ರಿ ಇಲ್ಲ ಅಲ್ಲ, ಡ್ರೋನಲ್ಲಿ ಖಾಲಿ ಆಗಿದೆ. ಇದನ್ನೆಲ್ಲ ನಾನು ಸಿಸ್ಟಮಲ್ಲಿ ಹಾಕ್ಕೊಂಡು ಆಮೇಲೆ ಎಡಿಟ್ ಮಾಡಿ ಅವಾಗ ತೋರಿಸ್ತೀನಿ. ಅವಾಗ ಇನ್ನೂ ಚೆನ್ನಾಗಿ ನೋಡ್ತೀರ. ಗೊತ್ತಾಯ್ತಾ? ಇವಾಗ ಸುಮ್ಮನೆ ತೋರಿಸೋದ್ರಲ್ಲಿ ನಿಮಗೂ ಏನು ಮಜಾ ಬರೋಲ್ಲ. ಬೋರ್ ಹೊಡೆದ್ಬಿಟ್ಟು ಇಷ್ಟೊತ್ತಾಯಿ ಏನಿದೆ ಹಿಂಗಿದೆ ಅಂತ ಅಂದ್ಬಿಡು. ಯಾವ ಸಾಂಗ್ ಆಗ್ತಿದೆ? ಯಾವ ಸಾಂಗ್ ಹಾಕ್ಬೇಕು ಹೇಳು? ಬಾರಿಸು ಕನ್ನಡ ಡಿಮ್ ಡಿಮವ ಹಾಕೋಣ. ಬರೋಣ, ಸಿಗೋಣ. ಬಾಯ್ ಬಾಯ್. ಇನ್ನೊಂದು 10 ನಿಮಿಷ ಬೇಗ ಬರುತ್ತೆ. ನೀವೆಲ್ಲ ವೀಡಿಯೋ ಆದರೂ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ನೀವು ಹೇಳ್ಬೇಕು ತಾನೆ. 10 ನಿಮಿಷದ ಮುಂಚೆ ಬಂದಿದ್ರೆ ಕರ್ಕೊಂಡು ಹೋಗ್ತಿದ್ದೆ ಅಲ್ಲಿ ಫೀಲ್ಡ್ಗೆ. ಯಾವ ಫೀಲ್ಡ್ ಬೇಕಾರು ವೀಡಿಯೋ ಕಳಿಸ್ಬಿಡಿ. ಹಂಗೆ ಒಂದು ಏನು ಬೇಕು ಆರಿಸ್ಕೊಂಡು ಹೋಗೋದಾ? ಏನು ಆರಿಸ್ಕೊಂಡು ಹೋಗೋದು ಬೇಕು? ಡ್ರೋನ್ ಆರಿಸ್ಕೊಂಡೇ ಹೋಗೋದು ಬೇಕಾ? ಇಲ್ಲ ಅಂದರೆ ಮೇಲೆಯಿಂದ ಫುಟೇಜ್ ಬೇಕಾ? ಅದಿದ್ದು 3 ನಿಮಿಷ ಏನೋ ಇದೆ ಓಡಿಸಿರೋದು. ನೋಡು ಸರಿನಾ? ಸರಿ ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟೇ. ಒಳ್ಳೆ ಇಷ್ಟ ಆಗಿದ್ರೆ ಡೆಫಿನೆಟಾಗಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬಾಯ್ ಬಾಯ್.